ರಾಜ್ಕುಮಾರ್ ಫ್ಯಾನ್ಸ್ ಯಾರನ್ನಾರ ಮಾತಾಡಿದ್ರೆ ಒಂದು ಒಳ್ಳೆ ಗುಣ ಇರುತ್ತೆ ಅವ್ರಿಗೆ. ಅವ್ರು ಯಾವತ್ತೂ ನನ್ನ ಸಿನಿಮಾ ನೋಡ್ರಿ, ನನಗೆ ಹೂನಾರ ಹಾಕ್ರಿ ಅಂತೆಲ್ಲ ಕೇಳೇ ಇಲ್ಲ, ಕಟೌಟ್ ಡೀಲ್ಸ್ ರೀ ಅಂತೆಲ್ಲ ಇಲ್ಲ. ಇವತ್ತೆಲ್ಲ ಪೇಯ್ಡ್ ಆಗ್ತಾ ಇದೆ, ಎಲ್ಲ ಅವ್ರವ್ರ ದುಡ್ಡುಗಳು ಖರ್ಚು ಮಾಡಿ ರಕ್ತ ಎಲ್ಲ ಕೊಟ್ಟು ಟಿಕೆಟ್ ತೊಗೋತಿದ್ರು. ಆ ಥರ ಕ್ರೇಜ್ ಎಲ್ಲ ನೋಡೋಕ್ಕಾಗೋದಿಲ್ಲ ನೋಡಿ ಸರ್. ಅದೊಂದು ಪ್ರಶ್ನೆ ಸರ್, ಇದೊಂದು ಪ್ರಶ್ನೆ ಇದೆ ಸರ್, ಅದು ಎಲ್ಲರಿಗೂ ಕೇಳಿದ್ದಾರೆ ಶಿವಾಜಿ ಗಣೇಶನಿಗೆ, ನಿಮಗೂ ಕೇಳಿ ಅಂತ ಹೇಳಿದ್ದಾರೆ. ಏನಂದರೆ ಈ ಪ್ರೆಸ್ಸಿಂದ ನಿಮಗೆ ಒಳ್ಳೇದಾಗಿದೆಯಾ ಇಲ್ಲ? ಡಾಕ್ಟರ್ ರಾಜ್ಕುಮಾರ್ ಇಲ್ಲದೆ ಇರುವಂತಹ ಕನ್ನಡ ಮತ್ತು ಕನ್ನಡ ಚಿತ್ರರಂಗ, ಥಿಯೇಟ್ರಿಗೆ ಜನ ಬರಲ್ಲ, ಯಾವುದು ಚೆನ್ನಾಗಿ ನೋಡ್ತಾ ಇಲ್ಲ. ನಾನೇನು ಪಾತ್ರ ಮಾಡ್ತೀನೋ ಅದನ್ನು ಜನ ಅನುಸರಿಸ್ತಾರೆ ಅನ್ನುವಂಥ ಒಂದು ವಿಚಾರ ಅವ್ರ ತಲೆಗೆ ಬಂದಿರೋದ್ರಿಂದ ಇಲ್ಲ, ಅವ್ರು ಅನುಸರಿಸಲಿ ಅಂತಲೂ ಹೇಳಿಲ್ಲ. ಅವ್ರದ್ದು ಏನು ಪ್ರಾಬ್ಲಮ್ ಏನು ಗೊತ್ತಾ, ಈ ಪಾತ್ರ ನಾನು ನ್ಯಾಯ ಒದಗಿಸ್ಬೇಕಷ್ಟೇ. ಅವ್ರು ನಾನು ಅಂತ ನಾನು ಇಲ್ಲಿ ತನಕ ಅವ್ರದ್ದು ಯಾವ ವಿಡಿಯೋಸ್ ನೋಡಿದ್ದೀನೋ ಅದರಲ್ಲಿ ಅವರು ನಾನು ಅಂತ ಹೇಳಿರೋ ಯಾವ ಮಾತುಗಳನ್ನು ನಾನು ಕೇಳಿಸ್ಕೊಂಡಿಲ್ಲ. ಇಲ್ಲ, ನಾವು ಅಂತಾರೆ ಅವ್ರ ಬಗ್ಗೆ ಅಂದರೆ ಒಂದು ಜೊತೆಗೆ ನಾವು ನಾವೆಲ್ಲ ಸೇರ್ ಮಾಡಿದ್ವಿ ಅನ್ನೋ ಥರ ಅಂತಾರವೇನ, ನಾನು ಅಂತ ಹೇಳೇ ಇಲ್ಲ ಅವರು. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಡಾಕ್ಟರ್ ರಾಜ್ಕುಮಾರ್ ಇಲ್ಲದೆ ಇರುವಂತಹ ಕನ್ನಡ ಮತ್ತು ಕನ್ನಡ ಚಿತ್ರರಂಗ, ಥಿಯೇಟ್ರಿಗೆ ಜನ ಬರಲ್ಲ, ಯಾವುದು ಚೆನ್ನಾಗಿ ನೋಡ್ತಾ ಇಲ್ಲ, ಯಾವುದೋ ಎಕ್ಸ್ಪೆರಿಮೆಂಟಲ್ ಒಂದಷ್ಟು ಹೋಗ್ತವೆ, ಕಾಂತಾರ ಥರ ಏನೋ ಭಿನ್ನವಾಗಿ ಮಾಡೋದು ಬಿಟ್ಟರೆ ಎಷ್ಟು ಕಷ್ಟ ಆಗಿದೆ ನೋಡಿ ಜನ ಥಿಯೇಟ್ರ್ ಬರೋದು. ಎಲ್ಲ ಸ್ಟಾರ್ಗಳಿದ್ದಾರೆ, ಬರ್ತಾರೆ, ಆಯಿತು 3 ದಿವಸ ಆದಮೇಲೆ ಇಲ್ಲ ಅಂದರೆ ಹಿಂಗೆ. ಮೇ ಬಿ ಥಿಯೇಟ್ರ್ಗಳು ಜಾಸ್ತಿ ರಿಲೀಸ್ ಆಗುತ್ತೆ, ಅದರಿಂದ ಒಂದೇ ಸರ್ತಿ ಜನ ನೋಡ್ಬಿಡ್ತಾರೆ. ಮೊದಲೆಲ್ಲ ಲಿಮಿಟೆಡ್ ಥಿಯೇಟರ್ಸ್ ಇತ್ತು, 1 ವರ್ಷ 3 ದಿವಸ 25 ವಾರ ಹಿಂಗೆಲ್ಲ ಹೋಗೋದು ಇರ್ಬೋದು. ಆದರೂ ಆ ಕ್ರೇಜ್ ಅನ್ನೋದು ಕಮ್ಮಿ ಆಗಿರೋದು ಕಾಣುತ್ತೆ, ಕಣ್ಣಾರೆ ಕಾಣುತ್ತೆ. ಒಬ್ಬ ಲೀಡ್ರ್ ಅನ್ನೋನೇ ಇಲ್ಲದಂಗೆ ಆಗೋಯ್ತಲ್ಲ ಅನ್ನೋ ಥರ ಅನಿಸುತ್ತೆ. ರಾಜ್ಕುಮಾರ್ ಏನು ಲೀಡ್ರ್ ಆಗಿಲ್ಲ, ಅವ್ರೊಂದು ಮಾತು ಹೇಳಿದ್ರೆ ಅದು ಲೀಡರ್ ಹತ್ರ ತೊಗೊಳ್ಳೋರು ಜನ ಅಷ್ಟೇ, ಇಡೀ ಇಂಡಸ್ಟ್ರಿ ತೊಗೊಳ್ಳೋದು ಆ ಥರ. ನಿಜ, ಅವ್ರು ಹೇಗೆ ಲೀಡರ್ ಅಂದರೆ ಅವ್ರು ಎಷ್ಟು ಈಗ ನಟನಾಗಿ ಮಾತ್ರ ಅಲ್ಲದೆ ಎಷ್ಟು ಜನರಿಗೆ ಮಾದರಿಯಾಗಿ ಅವ್ರು ಬದುಕಿದ್ದಾರೆ ಅನ್ನೋದಕ್ಕೆ ಅದೇನೇ ಹೇಳಿದ್ದು ನೋಡಿ. ಈಗ ರಾಜ್ಕುಮಾರ್ ಫ್ಯಾನ್ಸ್ ಯಾರನ್ನಾರ ಮಾತಾಡಿದ್ರೆ ಒಂದು ಒಳ್ಳೆ ಗುಣ ಇರುತ್ತೆ ಅವ್ರಿಗೆ. ಯಾವುದೋ ಒಂದು ಸಿನಿಮಾ ನೋಡಿ ಕಲ್ತಿರ್ತಾರೆ, ಮಾತು ನೋಡಿ ಕಲ್ತಿರ್ತಾರೆ, ಯಾವುದೋ ಒಂದು ವಿಷಯದಲ್ಲಿ ತೊಗೊಂಡೇ ಇರ್ತಾರೆ ಅವರು. ಸುಮ್ಮನೆ ನೋಡಿ ಬರೋರು ತುಂಬ ಕಮ್ಮಿ ಇದ್ರು ಅವಾಗ. ರಾಜ್ಕುಮಾರ್ ಜೀವ ಕೊಟ್ಟು ನೋಡೋರು, ಏನು ಮಾತೋದು ಅಂತ ಹೇಳಿದ್ರು, ಅದನ್ನೆಲ್ಲ ಮತ್ತೆ ಮಾತಾಡೋರು. ಎಂಥ ಮಾತು ಹೇಳಿದ್ರು ನೋಡಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋರು. ಈಗ ಯಾರು ಮಾತಾಡ್ತಾರೆ? ಈಗ ಆದರ್ಶಗಳು ಯಾರಿಗೆ ಬೇಕು? ತಲೆ ಹೆಂಗೆ ಹೊಡಿಯೋದು, ಅವರು ಈ ರೌಡಿಗಳು ಹೆಂಗೆ ಕಿತ್ತಾಡೋದ್ರು, ಅದ್ರ ವಿಡಿಯೋ ನೋಡೋಣ, ಈ ಥರಕ್ಕೆ ರೋಚಕತೆಗೆ ಹೋಗ್ಬಿಡ್ತಿಲ್ಲ. ನಿಜ, ಅಂದರೆ ಆವಾಗ ಸರ್ ಅಣ್ಣವರು ಹೇಗೆ ಅಂದರೆ ನಾನೇನು ಪಾತ್ರ ಮಾಡ್ತೀನೋ ಅದನ್ನು ಜನ ಅನುಸರಿಸ್ತಾರೆ ಅನ್ನುವಂಥ ಒಂದು ವಿಚಾರ ಅವ್ರ ತಲೆಗೆ ಬಂದಿರೋದ್ರಿಂದ ಇಲ್ಲ, ಅವ್ರು ಅನುಸರಿಸಲಿ ಅಂತಲೂ ಹೇಳಿಲ್ಲ. ಅವ್ರದ್ದು ಏನು ಪ್ರಾಬ್ಲಮ್ ಏನು ಗೊತ್ತಾ, ಈ ಪಾತ್ರ ನಾನು ನ್ಯಾಯ ಒದಗಿಸ್ಬೇಕಷ್ಟೇ. ಜನ ಅನುಸರಿಸ್ತಾರೋ ಬಿಡ್ತಾರೋ ಅವ್ರಿಗೆ ಬೇಕಾಗೇ ಇಲ್ಲ. ಆದರೆ ಅವ್ರ ಪ್ರಭಾವ ಇದ್ದಿದ್ದು ಗೊತ್ತು ಅವ್ರಿಗೆ. ಅದೇ ಆ ಕಾರಣಕ್ಕಾಗಿ ಅವ್ರು ಇದನ್ನ ಇಲ್ಲ, ಅವ್ರು ಇಲ್ದಿದ್ರು ನೋಡಿ, ಈಗ ಯಾರಿಗೋಸ್ಕರನೂ ಅಲ್ಲ, ಈ ಪಾತ್ರ ಈ ಡೈಲಾಗ್ ಹೇಳುತ್ತಾ ಇಲ್ವಾ ಅಂತ ಯೋಚನೆ ಮಾಡೋರು. ಈ ಪಾತ್ರದ ಆ ಪಾತ್ರ ಹೇಳಬೇಕು. ಅದೇ ದಾರಿ ತಪ್ಪಿದ ಮಗದಲ್ಲಿ ಕಳ್ಳನೂ ಇದ್ದಾನೆ, ಅದು ಕಳ್ಳನ ಮಾತುಗಳೇ ಹೇಳ್ತಾರೆ ಅವರು. ಅವಾಗೇನು ಒಳ್ಳೆ ಇದು ಸಂಸ್ಕಾರದ ಮಾತುಗಳು ಹೇಳಲ್ಲ. ಅಣ್ಣ ಬೇರೆ, ಅವನ ಹತ್ರ ಒಳ್ಳೆ ಸಂಸ್ಕಾರ ಇದೆ. ಆ ಪಾತ್ರಗಳಿಗೆ ತಕ್ಕಂಗೆ ಕೊಟ್ಟಾಗ ಜನ ಹೆಕ್ಕೋದಿದೆಯಲ್ಲ, ಜನನೇ ಹೆಕ್ಬಿಡೋರು. ಅವ್ರು ಯಾವತ್ತೂ ನನ್ನ ಸಿನಿಮಾ ನೋಡ್ರಿ, ನನಗೆ ಹೂನಾರ ಹಾಕ್ರಿ ಅಂತೆಲ್ಲ ಕೇಳೇ ಇಲ್ಲ, ಕಟೌಟ್ ಡೀಲ್ಸ್ ರೀ ಅಂತೆಲ್ಲ ಇಲ್ಲ, ಎಲ್ಲ ಜನನೇ ಮಾಡಿದ್ದು. ಇವತ್ತೆಲ್ಲ ಪೇಯ್ಡ್ ಆಗ್ತಾ ಇದೆ. ಆವಾಗ ನಾನು ನೋಡ್ತಿದ್ನಲ್ಲ, ನಮ್ಮ ಗವಿಪುರಮಲ್ಲೆಲ್ಲ ಮನೆ ಇದ್ದು, ನಮ್ಮ ಮನೆ ಪಕ್ಕನೇ ಒಂದು ಅಭಿಮಾನಿ ಸಂಘ ಇತ್ತು, ಮಣ್ಣಿನ ಮಗ ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ, ಶಿವಶಂಕರ್. ಏನು ಸ್ಟಾರ್ ಕಟ್ಟೋದು ಏನು ಅದನ್ನೆಲ್ಲ ತೊಗೊಂಡು ರೋಡಲ್ಲೆಲ್ಲಿ ಎಲ್ಲ ಆ ಕಡೆಯಿಂದ ಬಂದು ಈ ಕಡೆಯಿಂದ ರೋಡಿಂದ ಯಾರು ಬರ್ತಾರೆ, ಈ ಕಡೆ ಎಲ್ಲ ಸೇರಿ ಮೇನ್ ಥಿಯೇಟ್ರ್ ಹತ್ರ ಹೋಗ್ತಾರೆ. ಎಲ್ಲ ಅವ್ರವ್ರ ದುಡ್ಡುಗಳು ಖರ್ಚು ಮಾಡಿ ರಕ್ತ ಎಲ್ಲ ಕೊಟ್ಟು ಟಿಕೆಟ್ ತೊಗೋತಿದ್ರು. ಆ ಥರ ಕ್ರೇಜ್ ಎಲ್ಲ ನೋಡೋಕ್ಕಾಗೋದಿಲ್ಲ ನೋಡಿ. ಅದಕ್ಕೆ ಅವ್ರು ಆ ಸ್ಥಾನದಲ್ಲೇ ಇದ್ದಾರೆ. ನಡೆದೆಲ್ಲ ಯಾವುದೋ ಅವ್ರು ಬಯಸಲಿಲ್ಲ, ಅವರು ಅದು ಕ್ರೆಡಿಟು ತೊಗೊಳ್ಳಿಲ್ಲ, ಎಲ್ಲ ಬೇರೆಯವ್ರಿಗೆ ಕೊಡೋದು ಅವರು ತೊಗೊಳಕ್ಕೆ ಹೋಗಲ್ಲ. ನೋಡಿ, ಯಾವಲ್ಲ ನಿಮ್ಮ ಸಿನಿಮಾ ಹಾಡುಗಳು, ನಾನು ಮೊನ್ನೆ ಹೇಳ್ತಾ ಇದ್ದೆ, ಸಿನಿಮಾ ಹಾಡುಗಳಲ್ಲಿ ಮೊಯ್ಯರದಲ್ಲಿ ನೋಡಿ ಅವ್ರು ಹೇಳ್ತಾರೆ, ತಪಸ್ಸಿನ ಫಲವೋ ಹಿರಿಯರ ಒಲವೋ ನಿಮ್ಮಿ ಪ್ರೀತಿಯ ಗಳಿಸಿರುವೆ ಅಂತ ನನ್ನಿಂದ ಅಂದ್ಕೊಳ್ಳಲ್ಲ. ಯಾರೋ ನಮ್ಮ ಹಿರಿಯರು ಮಾಡಿದ ತಪಸ್ಸಿನ ಫಲನೋ ಅವರು ಒಂದು ವರನೋ ಇದನ್ನು ಅದರಿಂದ ನಿಮ್ಮ ಪ್ರೀತಿ ಸಿಕ್ಬಿಟ್ಟಿದೆ ನನಗೆ ಅಂತ ನಾನು ಮಾಡಿದೆ ಅಂತ ಹೇಳಿಲ್ಲ. ನಮ್ಮ ಅಪ್ಪಾಜಿ ನಮ್ಮ ಅವ್ವೆ ಅನ್ನೋರು ಯಾವಾಗಲೂ. ಆಮೇಲೆ ಅಭಿಮಾನಿಗಳು ಮೊರೆ ಅವ್ರಿಗೆ ಇದ್ದಿದ್ದು. ಅವ್ರು ನಾನು ಇಲ್ಲಿ ತನಕ ಅವ್ರದ್ದು ಯಾವ ವಿಡಿಯೋಸ್ ನೋಡಿದ್ದೇನೋ ಅದರಲ್ಲಿ ಅವರು ನಾನು ಅಂತ ಹೇಳಿರೋ ಯಾವ ಮಾತುಗಳನ್ನು ನಾನು ಕೇಳಿಸ್ಕೊಂಡಿಲ್ಲ. ಇಲ್ಲ, ನಾವು ಅಂತಾರೆ ಅವ್ರ ಬಗ್ಗೆ ಅಂದರೆ ಒಂದು ಜೊತೆಗೆ ನಾವೆಲ್ಲ ಸೇರ್ ಮಾಡಿದ್ವಿ ಅನ್ನೋ ಥರ ಅಂತಾರವೇನ,
ನಾನು ಅಂತ ಹೇಳೇ ಇಲ್ಲ ಅವರು. ಅದೇ ಅವರ ಸಿನಿಮಾಗಳನ್ನು ಜನ ಹೇಗೆ ಅಪ್ಕೋತಿದ್ರು ಅಂದರೆ, ಹೇಗೆ ಅದನ್ನು ಅಳವಡಿಸ್ಕೊಳ್ತಿದ್ರು ಅಂದರೆ, ಜಯಂತ್ ಕಾಯ್ಕಿಣಿ ಸರ್ ಒಂದು ಬುಕ್ಕಲ್ಲಿ ಬರೆದಿದ್ದಾರೆ, ಹೆಂಡತಿ ಡೆಲಿವರಿಗೆ ಹೋಗಿದ್ರೆ ಹಾಸ್ಪಿಟಲಲ್ಲಿ ಒಳಗಡೆ ಇದ್ದರೆ ಹೊರಗಡೆ ಗಂಡ ಫುಲ್ ಟೆನ್ಷನಲ್ಲಿ ಕಾಯ್ತಾ ಇರೋದು, ಆಚೀಚೆ ಓಡಾಡ್ತಿರೋದು, ಅದು ಇರಬೇಕು ಅನ್ನೋದು. ಆಮೇಲೆ ಇನ್ನೊಂದು ಯಾವುದೋ ಒಂದು ವಿಚಾರವನ್ನು ಅವರು ಅಲ್ಲೇ ಬರ್ಕೊಂಡಿದ್ರು, ಈ ಕೃಷಿಗೆ ಜನ ಒಪ್ಕೊಂಡಿರೋದು, ಈ ಕೃಷಿ ಜೊತೆ ಇರಬೇಕು ಅನ್ನೋದು ಬಂಗಾರದ ಮನುಷ್ಯ ಸಿನಿಮಾ ಆದಮೇಲೆ. ಈ ಧೂಮಪಾನ ಮದ್ಯಪಾನನೂ ಕೂಡ ಎಷ್ಟೋ ಜನ ಬಿಡೋದಕ್ಕೆ ಅಣ್ಣ ಅವರ ಆ ಒಂದು ಸಿನಿಮಾದ ಒಂದು ವಿಚಾರಗಳಾಗಿರ್ಬೋದು, ಜೀವನ ಚೈತ್ರದ ಆ ಒಂದು ವಿಚಾರಗಳು, ಅದೆಲ್ಲವೂ ಕೂಡ. ಮತ್ತು ಇನ್ನೊಂದು ಯಾವುದೋ ಇದೆ, ಅದರಿಂದ ತುಂಬ ವಿಷಯಗಳಲ್ಲಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಜನ, ಒಂದೆರಡು ವಿಷಯ ಅಂತಲ್ಲ, ಒಂದೊಂದು ಇದಾಗಲೂ ಒಂದೊಂದು ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಅದರಿಂದ ಸರ್ ಮಾಡ್ಕೊಂಡಿದ್ದಾರೆ ಎಷ್ಟೋ. ಹೌದು. ತಂಗಿ ಮದುವೆ ಆದಮೇಲೆ ಅಣ್ಣ ಮದುವೆ ಆಗಬೇಕು ಅನ್ನುವಂಥ ವಿಚಾರಗಳು, ಇಂಥದ್ದೆಲ್ಲ ಈ ಸಿನಿಮಾಗಳನ್ನು ನೋಡಿ 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 ಜನ ಇಂಥದ್ದು ರೋಲ್ ಮಾಡೆಲ್ ಆಗಿ ತಗೊಳ್ಳುವಂಥದ್ದು ಅಲ್ವಾ? ಎಸ್. ಪತ್ರಕರ್ತರನ್ನ ಹೇಗೆ ಟ್ರೀಟ್ ಮಾಡ್ತಿದ್ರು ಸರ್? ಪತ್ರಕರ್ತರು ಅಂದರೆ ನಾವು ಸಾಧಾರಣವಾಗಿ ಪ್ರೆಸ್ ಮೀಟ್ಗಳು ಇದ್ದಿದ್ದು ಕಮ್ಮಿ ಆವಾಗ ರಾಜ್ಕುಮಾರ್ ಅವ್ರದ್ದು. ಆಮೇಲೆ ಪಾರ್ವತಮ್ಮ ಅವ್ರ ಜೊತೆಲಿರೋರು, ಯಾಕಂದರೆ ಅವಾಗೆಲ್ಲ ಸ್ವಲ್ಪ ಇನ್ನೂ ಒಂದಷ್ಟೆಲ್ಲ, ಈಗಲೂ ಕೊಕ್ಕೆ ಹಾಕೋದು ಇರ್ಬೋದು, ಅವನೇನೋ ಒಂದು ಕೊಕ್ಕೆ ಹಾಕಿ ಏನೋ ಒಂದು ಹೇಳಿಸ್ಬಿಡೋಣ ಇವ್ರ ಬಾಯಲ್ಲಿ ಅನ್ನೋ ಥರದ್ದೆಲ್ಲ ಇತ್ತು. ಅವ್ರು ಯಾವುದಕ್ಕೂ ಸ್ವಲ್ಪ ಅಂದರೆ ಅವ್ರು ಏನು ಹೇಳಬೇಕು ಅಷ್ಟೇ ಹೇಳೋರು. ನೀವು ಅದ್ರ ಮೇಲೆ ನೋಡಿ, ನಾನೇ ಒಂದು ಸಲ ಸ್ಟಾರ್ ಡಸ್ಟ್ಗೆ ಇಂಟ್ರ್ಯೂ ಮಾಡಬೇಕಾಗಿತ್ತು ಅವ್ರದ್ದು. ಅವಾಗ ನನಗೆ ಕ್ವಶನ್ ಕೊಟ್ಟರು, ಯಾಕಂದರೆ ಸೇಮ್ ಕ್ವಶನ್ನು ಶಿವಾಜಿ ಗಣೇಶನ್ ಕೇಳ್ತಾರೆ, ಸೇಮ್ ಕ್ವಶನ್ನು ನಾಗೇಶ್ವರನ್ ಕೇಳ್ತಾರೆ, ಈ ಥರ ಒಂದೊಂದು ಭಾಷೆ ಒಬ್ಬೊಬ್ಬರನ್ನ ಆವತ್ತಿನ ದಿವಸ ಗ್ರೇಡ್. ಸೊ ರಾಜ್ಕುಮಾರ್ ಅವ್ರನ್ನು ಕೇಳಬೇಕು. ಅದರಲ್ಲಿ ಒಂದು ಪ್ರಶ್ನೆ ಇತ್ತು, ಅದನ್ನು ಅದು ಎಲ್ಲರಿಗೂ ಕೇಳಿದ್ದಾರೆ, ಅವ್ರ ಉತ್ತರಗಳು ಬಿಟ್ಬಿಡಿ, ನಾನು ಆಮೇಲೆ ಅದು ಬೇರೆನೇ ಥರ ಇತ್ತು. ಸರ್ ರಾಜ್ಕುಮಾರ್ ಕೇಳಿದೆ ಈ ಥರದಿಂದ, ಸರ್ ಅದೊಂದು ಪ್ರಶ್ನೆ ಇದೆ ಸರ್, ಇದೊಂದು ಪ್ರಶ್ನೆ ಇದೆ ಸರ್, ಅದು ಎಲ್ಲರಿಗೂ ಕೇಳಿದ್ದಾರೆ ಶಿವಾಜಿ ಗಣೇಶನಿಗೆ, ನಿಮಗೂ ಕೇಳಿ ಅಂತ ಹೇಳಿದ್ದಾರೆ. ಏನಂದರೆ, ಈ ಪ್ರೆಸ್ಸಿಂದ ನಿಮಗೆ ಒಳ್ಳೆಯದಾಗಿದೆಯಾ ಇಲ್ಲ ಕಿರಿಕಿರಿ ಆಗಿದೆಯಾ ಕೆಟ್ಟದಾಗಿದೆಯಾ ಅಂತ ಇದೆ ಸರ್ ಅಂತ. ಮುಂದಿನ ಪ್ರಶ್ನೆ ಯಾವುದು ಪ್ರವೀಣ್? ಅಷ್ಟೇ ಅವ್ರ ಉತ್ತರ. ನೆಕ್ಸ್ಟ್ ಕ್ವಶನ್ ಪ್ಲೀಸ್ ಅಂತ ಹಾಕಿದೆ ನಾನು. ಬೇಕಾಗಿಲ್ಲ ನನಗೆ ಈ ಥರದ್ದು ಅಂತ. ಒಳ್ಳೇದಾಗಿದೆ ಅಂದರೆ ಏನು ಒಳ್ಳೇದಾಗಿದೆ, ಕೆಟ್ಟದಾಗಿದೆ ಏನು ಕೆಟ್ಟದಾಗಿದೆ, ಇದೆಲ್ಲ ಬೇಡ. ಅವ್ರು ಹೋಗಲಿಲ್ಲ, ಗೋಜಿಗೆ ಹೋಗಲಿಲ್ಲ. ಮುಂದಿನ ಪ್ರಶ್ನೆ ಏನು ಪ್ರವೀಣ್ ಅಂದರು, ಅಷ್ಟೇ. ಇದು ನಾನು ಹೇಳಲ್ಲ, ಇದು ಹಿಂಗೆಲ್ಲ, ಅದು ನೈಸಾಗಿ ಹೇಳ್ಬಿಟ್ರು. ನೆಕ್ಸ್ಟ್ ಕ್ವಶನ್ ಪ್ಲೀಸ್ ಅಂತ. ವಾವ್, ಸೂಪರ್. ಆ ಥರ ರಾಜ್ಕುಮಾರ್ ಅವರು ಒಂದ್ಸಲ ಹೇಳ್ಬೋದು, ಮತ್ತೆ ಕೆದಕಕ್ಕೆ ಹೋದರೆ ನಿಮ್ಗೇನೋ ಒಂದು ಒಳಗಡೆ ಒಂದು ದುರಭಿಪ್ರಾಯ ಇದೆ, ಏನೋ ಒಂದು ನನ್ನ ಬಾಯಲ್ಲಿ ಹೇಳಿಸಿ ಏನೋ ಬರಿಬೇಕು, ಅದು ತಿರುಚಿ ಬರಿಬೇಕು, ಏನೋ ಇದೆ ನಿಮಗೆ ಬೇಡ ಅಂತ ಬಿಟ್ಬಿಡು. ಅದೆಲ್ಲ ಪಾರ್ವತಮ್ಮರು ಹೇಳೋರು, ಇವರೆಲ್ಲ ಅಷ್ಟೇ. ಅವ್ರು ಹೇಳೋದು ಹೇಳಿದಾರಲ್ಲ ಅಷ್ಟೇ, ಮುಗೀತು ಅಂತ. ಈ ವೀರಪ್ಪನ ಬಂದಮೇಲೆ ಏನೇನೋ ಕೇಳ್ತಾಯಿದ್ರು ನೋಡಿ, ಹೇಳೋದನ್ನೆಲ್ಲ ಅವ್ರು ಹೇಳಾಯಿತು ವಿಧಾನಸೌಧದಲ್ಲಿ. ಇನ್ನು ತಿರ್ಗಾ ಅದ್ರ ಬಗ್ಗೆ ಕೇಳಿಬಿಡಿ, ಏನೇನು ಹೇಳ್ಬೋದೋ ಅದನ್ನು ಹೇಳಾಗಿ ಹೋಗಿದೆ, ಇನ್ನು ಮಿಕ್ಕಿದೆಲ್ಲ ಕೇಳಬೇಡಿ ಅಂತ. ಆವಾಗ ಹೇಗಿತ್ತು ಆ ಒಡನಾಟ? ಅಂದರೆ ಆ ಪ್ರಶ್ನೆಗಳು ಕೇಳೋದಾಗಿರ್ಬೋದು, ಅಥವಾ ಈಗ ಒಂದು ಪ್ರೆಸ್ ಮೀಟ್ ಅಂತ ಹೇಳುವಾಗ ಇಂಥ ಪ್ರಶ್ನೆಗಳನ್ನು ಕೇಳಬಾರ್ದು ಅಂತಲೂ ಹೇಳ್ತಾರೆ ಈಗಿನ ಇದರಲ್ಲಿ. ಆವಾಗ ಏನು ಹೇಳ್ತಿರಲಿಲ್ಲ, ಅವ್ರು ಅವಾಯ್ಡ್ ಮಾಡೋರು ಅಷ್ಟೇ. ಅಂದರೆ ಫಸ್ಟ್ ಆಫ್ ಆಲ್ ಆ ಥರ ದೊಡ್ಡ ಪ್ರೆಸ್ ಮೀಟ್ ಥರ ಕರೆದೇ ಇಲ್ಲ ಅವರು. ಎಲ್ಲ ಪ್ರೆಸ್ ಅವರೇ ಬಂದು ಮಾತಾಡೋಕೆ ಬರ್ತಾರಲ್ಲ, ಸೆಟ್ಟಲ್ಲಿ ಮಾತಾಡೋಕೆ ಬರ್ತಾರೆ, ಏನೆಲ್ಲ ಬರ್ತಾರೆ. ಅಂಥ ಟೈಮಲ್ಲಿ ಮಾತಾಡುವಾಗ ಪಾರ್ವತಮ್ಮರು ಸ್ವಲ್ಪ ನೋಡ್ತಿದ್ರು. ಯಾಕಂದರೆ ಕೆಲವೆಲ್ಲ ಸುಮ್ಮನೆ ಹೇಳ್ತೀನಲ್ಲ, ಕಾಲು ಎಳೆಯೋ ಬುದ್ಧಿಗಳು ಎಲ್ಲ ಇರುತ್ತಲ್ಲ, ಏನಾದ್ರು ಮಾಡಿ ಆ ಥರದ್ದೆಲ್ಲ ಬರೆಯೋರು. ಇನ್ಫ್ಯಾಕ್ಟ್ ನೋಡಿ, ಫಸ್ಟ್ ರಿವ್ಯೂನಲ್ಲಿ ರಾಜ್ಕುಮಾರ್ ಅವ್ರಿಗೆ ಫಸ್ಟು ಬೇಡ್ರ ಕಣ್ಣಪ್ಪ ಒಂಥರ ಹೊಸದಾಗೆಲ್ಲ ಬರೆದ್ರು ಒಂದಷ್ಟು. ಸೋದರಿ ಅಂತ ಸಿನಿಮಾ ಬಂದ ಒಂದು ವಿಮರ್ಶೆ ಬಂತು. ಇವರೆಲ್ಲ ಅವಾಗ ನೋಡ್ತಿದ್ರು, ಏನು ವಿಮರ್ಶೆ ಬರೆದಿದೆ ನೋಡೋಣ ಸಿನಿಮಾದಂತ. ಅದರಲ್ಲಿ ಬರೆದಿದ್ದಂತೆ, ಈ ಸಿನಿಮಾದಲ್ಲಿ ಹೀರೋ ರಾಜ್ಕುಮಾರ್ ನೋಡಿದ್ರೆ ಇವರು ನಾಟಕಕ್ಕೆ ಲಾಯಕು, ಸಿನಿಮಾಕ್ಕೆ ಅನಾಲಾಯಕ ಅನಿಸುತ್ತೆ. ಯಾಕಂದರೆ ಇಷ್ಟುದ್ದ ಮೂಗಿದೆ ಅವ್ರಿಗೆ, ಜೊತೆ ಡ್ರೆಸ್ಸಲ್ಲಿ ನೋಡಿದ್ರೆ ಜಟ್ಕಾ ಸಾಬಿ ಥರ ಕಾಣ್ತಾರೆ. ಇವರು ಹೀರೋ ಆಗೋದು ಕಷ್ಟ ಅಂತೇನು ಬರೆದಿದ್ರಂತೆ, ಸಿನಿಮಾಗೆ ನಾಲಾಯಕ ಅನ್ನೋ ಥರ. ಇವರು ಅದನ್ನು ಓದ್ಬಿಟ್ಟು ಪಾರ್ವತಮ್ಮವ್ರು ಕರ್ಕೊಂಡು ಶಿವಾಜಿ ಥಿಯೇಟ್ರ್ ಅಂತ ಇತ್ತು ಇದರಲ್ಲಿ, ಅಲ್ಲೂ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಸಿನಿಮಾ ಶುರು ಆದಮೇಲೆ ಹೇಳಿದ್ರು ಅವರು, ಸಿನಿಮಾ ಮೇಲೆ ಸ್ವಲ್ಪ ಮಫ್ಲರೆಲ್ಲ ಹಾಕ್ಕೊಂಡು ಗೊತ್ತಾಗಬಾರ್ದಲ್ಲ, ಹಿಂಗೇನೋ ಬರ್ದೇನು ಬೇರೆ ಎಲ್ಲ ಹಾಕ್ಕೊಂಡೆಲ್ಲ ಮುಚ್ಕೊಂಡು ಮಫ್ಲರ್ಕೊಂಡು ಲೈಟೆಲ್ಲ ಆಫ್ ಮಾಡಿದ್ಮೇಲೆ ಒಳಗೆ ಕೂತು ನೋಡ್ತಾ ನನಗೆ ಅನ್ನಿಸ್ತು, ಏನು ಇಷ್ಟು ಉದ್ದ ಇದೆ ನನ್ನ ಮೂಗು ಅಂತ. ಅವ್ನು ಹೇಳಿದ್ದು ಕರೆಕ್ಟ್ ಅಲ್ವಾ ಅನಿಸ್ಬಿಡ್ತು. ಅದು ಕೋಪ ಬರಲಿಲ್ಲ ನನಗೆ, ಕರೆಕ್ಟಾಗಿದೆಯಲ್ಲ ಮೂಗು ಉದ್ದ ಇದೆ. ಆಮೇಲೆ ಡ್ರೆಸ್ಗಳು ಬೇರೆ ಸ್ವಲ್ಪ ದೊಗಳೆ ಇತ್ತಂತೆ, ಅಂದರೆ ಬೇರೆ ಯಾರಿಗೋ ಹೊಲಿಸಿದ್ದು ಅದು. ಅವ್ರೇನೋ ಕೈ ಕೊಟ್ಟರು ಅಥವಾ ಅವ್ರು ಬರೋಕ್ಕಾಗಲಿಲ್ವೋ, ಅವ್ರು ಬೇರೆ ಇದಕ್ಕೆ ಹೋದ ತಮಿಳು ಪಿಕ್ಚರ್ ಮಾಡೋಕ್ಕೆ ಹೋದ ಏನೋ ಇದ್ದಿದ್ದರಿಂದ ಅದನ್ನು ಯಾರಿಗೆ ಹಾಕೋದು ಅಂದರೆ ಬೇಟರ್ ಕಣಪ್ಪ ಮಾಡಿದಲ್ಲಿ ಇವ್ನಿಗೆ ಅನುಭವ ಇದೆ, ಇವ್ನಿಗೆ ಹಾಕೋಣ ಅಂತ ಹಾಕ್ಬಿಟ್ಟಿದ್ದಾರೆ. ಆವಾಗ ಡ್ರೆಸ್ ಹೊಲ್ಸೋಕ್ಕೆ ತಿರ್ಗೋ ಶಕ್ತಿ ಇಲ್ಲ, ಒಂದು ಸಲ ಫುಲ್ ಸೆಟ್ ಹೊಲಿಸ್ಬಿಟ್ಟಿದ್ದಾರೆ. ಅದು ದೊಗಳೆ ನಾನು ಹಂಗೆ ಜಟ್ಕ ಓಡಿಸೋ ಥರನೇ ಕಾಣಿಸ್ಬಿಟ್ನಿ
ಹಂಗೆ ಕಾಣ್ತಾ ಇದ್ದೆ. ಅವ್ನು ಹೇಳಿದ್ದೇನು ತಪ್ಪಲ್ವಲ್ಲ ಅನ್ನಿಸ್ತು. ಬೇಡ ಬಿಡು ಪಾರ್ವತಿ, ತುಂಬ ನಾಟಕದಲ್ಲೇ ಮಾಡ್ಕೊಂಡು ಇದ್ಬೋಣ ಅಂತಲೂ ಹೇಳ್ಬಿಟ್ಟೆ ಅವಳಿಗಲ್ಲೇ. ಇಂಟರ್ವ್ಯೂಲ್ ಬಂದು ಸಡನ್ನಾಗಿ ಲೈಟ್ ಬಂತಂತೆ. ಲೈಟ್ ಬಂದ ಜನ ಇಲ್ಲ, ಸರ್ ನೀವೆಲ್ಲ ಅಂತೇಳಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಸರ್ ಬನ್ನಿ ಸರ್ ಅಂತೇಳಿ ಸ್ಟೇಜ್ ಅದ್ರ ಮುಂದೆ ಕರ್ಕೊಂಡೋಗಿ ಅಷ್ಟರಲ್ಲಿ ಯಾರೋ ಹೂವು ಎಲ್ಲ ತೊಗೊಂಡು ಹಾರ ಎಲ್ಲ ಹಾಕಿ ರಾಜ್ಕುಮಾರ್ಗೆ ಜೈ, ಕರ್ನಾಟಕಕ್ಕೆ ರಾಜ್ಕುಮಾರ್ ಬೇಕು, ಹಾಗೆ ಹಿಂಗೆ ಫಸ್ಟ್ ಟೈಮ್ ನಾನು ನೋಡಿದೆ ಅಂದರು. ಅಷ್ಟು ಜನ ಜೈ ಅಂತಿದ್ದಾರೆ, ಭಾಳ ಮುತ್ಕೊಡ್ತಾ ಇದ್ದಾರೆ. ಅವ್ರು ಯಾರೇನಾದ್ರು ಬರ್ಕೊಳ್ಳಿ, ಇವ್ರಿಗೆ ಇಷ್ಟ ಆಗಿದೆಯಲ್ಲ ಸಾಕು ಅಂತ ಅವತ್ತು ತೀರ್ಮಾನ. ಅವತ್ತಿಂದನೇ ನನಗೆ ಅಭಿಮಾನಿಗಳೆಲ್ಲ ದೇವರು ಅನ್ಸಕ್ಕೆ ಮೊದಲನೇ ಸಲ ನನಗೆ ಅಪ್ಪ ಇವರಿದ್ರೆ ಸಾಕಲ್ಲಪ್ಪ, ಇನ್ಯಾರು ಬೇಕು ನನಗೆ, ಇವ್ರು ಒಪ್ಕೊಂಡ್ರೆ ಮುಗೀತು ಅಂತ. ಆಮೇಲೆ ಹೇಳಿದ್ರು. ಅದಾಗಿ ಸುಮಾರು ಸಿನಿಮಾ ಮಾಡಿದೆ. ಬರ್ತಾ ಈ ಮೂಗ್ ಬಗ್ಗೆ ಬರೆಯೋರು ಯಾರೂ ಇರಲಿಲ್ಲ. ಮೂಗೇನಾದ್ರು ಕಮ್ಮಿ ಆಯಿತಾ ಅಂತ ಒಂದ್ಸಲ ನೋಡಿದ್ರೆ ಅಷ್ಟೇ ಇದೆ, ಜನರ ಪ್ರೀತಿ ಜಾಸ್ತಿ ಆಯಿತು. ಪ್ರೀತಿಸಿದಾಗ ಇವೆಲ್ಲ ಲೆಕ್ಕಕ್ಕೆ ಬರಲ್ಲ ನೋಡಿ ಅಂತ ಇಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಅಂದರೆ ನಾನು ಇದೇ ವಿಚಾರನ ಈಗಿನ ನಮ್ಮ ಸಿಚುವೇಶನ್ಗೆ ಕನೆಕ್ಟ್ ಮಾಡೋದಾದ್ರೆ, ಈ ಬಾಡಿ ಶೇಮಿಂಗ್ ಅಂತ ಮಾಡ್ತಾರಲ್ಲ, ಹೋಗೋರೆ ಜಾಸ್ತಿ ಇರ್ತಾರೆ. ಆದರೆ ಅಲ್ಲೂ ಆ ರಾಜ್ಕುಮಾರ್ ಸರ್ ಅದನ್ನು ಹೇಗೆ ಮೇಲೆತ್ತಿ, ಹೌದಲ್ವಾ ನನ್ನ ಮೂಗು ಬದಲಾಗಿಲ್ಲ, ಜನರ ಯೋಚನೆ ಬದಲಾಗಿದೆ. ಸೊ ಪ್ರೀತಿ. ಈಗ ನಿಮ್ಮ ಮಗು ನಿಮ್ಗೆ ಹೆಂಗಿದ್ರು ಇಷ್ಟ ಅಲ್ವೇನ್ರಿ? ಈಗ ಮಕ್ಕಳಾಗ್ತದೆ, ನಿಮ್ಮ ತಂದೆ ತಾಯಿಗೆ ನೀವು ಹೆಂಗಿದ್ರು ಇಷ್ಟ. ನಿಜ. ಬೇರೆಯವ್ರ ಥರ ಅವ್ರು ತಪ್ಪು ಹುಡ್ಕಕ್ಕೆ ಹೋಗಲ್ಲ. ಹಾಗೆ ಎಲ್ಲೋ ನಮ್ಮ ಮನೆಯವರು ಅಂತ ಮಾಡ್ಕೊಂಡ್ಮೇಲೆ ಇನ್ನು ಆಯ್ತಲ್ಲ, ಇನ್ನೇನು ಬೇಕು, ಆ ಪ್ರೀತಿಲೇ ಗೆದ್ಬಿಡ್ತು, ಅದೇನಾಗಲ್ಲ ಅಂತ ನೋಡಿ. ಬಾಡಿ ಶೇಮಿಂಗ್ ಬಗ್ಗೆ ಹೇಳಿದ್ರೆ, ಈಗ ಯಾರಾದರೂ ಮೇಡಮ್ ನಿಮ್ಮಷ್ಟು ಸೂಪರ್ ಚಂದದ ಹುಡುಗಿ ಪ್ರಪಂಚದಲ್ಲೇ ಇಲ್ಲ ಅಂದರೂ ಸುಳ್ಳು, ನಿಮ್ಮಷ್ಟು ಕುರೂಪವಾಗಿರೋರು ಈ ಜಗತ್ತಿನಲ್ಲೇ ಇಲ್ಲ ಅಂದರೂ ಸುಳ್ಳು. ಯಾಕೆ ಅದಕ್ಕೆ ನಾವು ಬೆಲೆ ಕೊಡಬೇಕು? ಅವ್ರು ಏನಾರ ಹೇಳ್ಕೊಳ್ಳಿ, ನಾನು ಇಷ್ಟಿದ್ದೀನಿ, ನನ್ನ ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ನೆಟ್ಟು ಕೊಟ್ಟಿದ್ದಾನೆ ದೇವರು, ನನಗೆ ಇಷ್ಟು ಬುದ್ಧಿಶಕ್ತಿ ಇದೆ, ನಾನು ಇರ್ತೀನಿ ಹಿಂಗೇನೆ. ಯಾರು ಹೊಗಳಿದ್ರು ನನಗೆ ಜಾಸ್ತಿ ಆಗಲ್ಲ ಅದು, ಯಾರು ತೆಗಳಿದ್ರು ನನ್ನಿಂದ ಕಮ್ಮಿ ಆಗಲ್ಲ ಅದು. ದಪ್ಪ ಇದ್ದಾರೆ ಅಂದರು ಅಂತ ಯಾರೊಬ್ಬರು ಅಂತ ತಿಳ್ಕೊಂಡು, ಹೌದು ದಪ್ಪ ಇದ್ದೀನಿ, ಏನಿವಾಗ ಬೇಕು ಅನ್ಸರಿ ನಿಮಗೆ ಅದಕ್ಕೆ ಕಿರಿಕಿರಿ ಅಂದರೆ ಸಣ್ಣ ಆಗೋಕ್ಕೆ ನೋಡಿ. ಇಲ್ವಾ ನಾನು ಇರೋದು ಹಿಂಗೆ, ಏನಪ್ಪ ಇವಾಗ ನಿನಗೆ ಅಂತ ಇದ್ದುಬಿಡಿ ಅಷ್ಟೇ ಅಂತ ನಾನು ನಮ್ಮ ಹತ್ರ ಬರುವಾಗ ಹೇಳ್ತೀನಿ. ನನ್ನ ಕೌನ್ಸಿಲಿಂಗ್ ಬರುವಾಗ ಈ ಹೋಲಿಕೆ ಮಾಡೋಬಾರ್ದು ಫಸ್ಟ್ ಆಫ್ ಆಲು. ಸೆಕೆಂಡ್ ಆಫ್ ಆಲ್ ಈ ಥರ ಇನ್ಫೀರಿಯರ್ ಆಗಬಾರ್ದು. ಹೇಳೋರು ಸಿಕ್ಕಾಪಟ್ಟೆ ಹೇಳ್ತಾರೆ ಇನ್ಫ್ಲೂಯೆನ್ಸ್ ಆಗಬೇಡಿ ಅಂತ. ಕೆಲವು ನಿಮ್ಮನ್ನು ಡೌನ್ ಮಾಡೋಕ್ಕೆ ಹೇಳ್ತಾರೆ, ನೀವು ಇನ್ಫ್ಲೂಯೆನ್ಸ್ ಆಗೋದು ಅವ್ರ ಖುಷಿ. ನೋಡಿ ಎಷ್ಟು ಮಾಡೋರು ನೀನು ಉದ್ಧಾರ ಆಗಲಿಲ್ಲ ನೋಡೋದು, ಅಯ್ಯೋ ಇವರು ಹಿಂಗೆ ಅಂತಿದ್ದಾರೆ ಅಂತ ಹಂಗಾಗಿ ಕೊರಗಿದ್ರೆ ಅವ್ರ ಖುಷಿ. ಏನಿವಾಗ ನನಗೆ ಎಷ್ಟು ಬೇಕೋ ನಾನು ಆಗಿದ್ದೀನಪ್ಪ, ನನ್ನ ಕೈಲಿದೆ, ನನ್ನ ಕೈಲಿ ಮಾಡ್ತೀನಿ, ಯು ಡೋಂಟ್ ವರಿ, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್, ಓಕೆ ಅಂತಂದರೆ ನೀವು ಗೆದ್ರಿ. ಏನಕ್ಕೆ ಬೇಕು ತಲೆಗೆ ಹಾಕೋಬಾರ್ದು ವಿಷಯಗಳನ್ನ. ಆಲ್ರೆಡಿ ತಲೆ ಖಾಲಿ ಇಟ್ಕೊಳ್ಳೋದೇ ಕಷ್ಟ. 1000 ಸಿಗುತ್ತೆ. ಟ್ರಂಪ್ ಏನೋ ಹಿಂಗಂತ ಇದನ್ನು ಇಡೀ ಪ್ರಪಂಚ ಎಲ್ಲ ನಮ್ಮ ತಲೆ ಇಟ್ಕೊಂಡು ಕೂತ್ಕೋತೀವಿ. ಅದ್ರ ಮೇಲೆ ಇದು ಬೇರೆ ಬೇಕಾ ನಮ್ಮ ಜೀವನ ಹಾಳು ಮಾಡುವಂಥವು? ದೂರ ಇದ್ಬಿಡಿ ಅದರಿಂದ. ನೋಡಿ ರಾಜ್ಕುಮಾರ್ ಅವರು ಯಾವ ಸೈಕಾಲಜಿಸ್ಟು, ಯಾವ ಕೌನ್ಸಿಲಿಂಗ್ ಇಲ್ಲ, ಅವರೇ ಎಲ್ಲ ಹುಡುಕ್ಬಿಟ್ರು, ಇದಕ್ಕೆ ಹಿಂಗಿರ್ಬೇಕು, ಇದು ಹಿಂಗೆ ಮಾಡಬೇಕು, ಅದು ಹಂಗೆ ಮಾಡಬೇಕು ಅಂತೆಲ್ಲ. ನಂಗೆ ಇದೇ ವಿಶೇಷ ಅನ್ಸೋದು. ಯಾಕಂದರೆ ಅವ್ರು ಮಾತಾಡುವಾಗ ಪ್ರತಿ ಮಾತಲ್ಲೂ ನಾನು ಅಂತ ಹೇಳಲ್ಲ, ಅವರು ನೀವು ಅಂತಲೇ ಹೇಳ್ತಾರೆ, ಹೀಗೆ ಕಲಿತೆ ನಾನು ಅಂತ ಹೇಳ್ತಾರೆ. ಬಟ್ ಅವರ ಪ್ರತಿಯೊಂದು ಮಾತು ನಮಗೆ ಈಗ ಇದೇ ಹೇಳ್ತಾರಲ್ಲ, ಯಾರಾದರೂ ಮೋಟಿವೇಶ್ನಲ್ ಟಾಕ್ ಕೊಡೋರು ಅಥವಾ ಈ ಥರ ವಿಚಾರಗಳನ್ನು ಮಾತಾಡೋರು ಅದನ್ನೇ ಹೇಳ್ತಿದ್ದಾರೆ. ಆದರೆ ಆ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಹೇಳಿರುವಂಥ ಮಾತು, ಅವ್ರು ನಡ್ಕೊಂಡಿರುವಂಥ ರೀತಿ ಅದು ಅಲ್ವಾ? ಅದು ಯಾಕೆ ಏನು ಅಂತ ಹೇಳ್ತೀವಿ. ಮೊದಲನೇದಾಗಿ ಅವರು ಯಾವತ್ತು ಯಾವುದೇ ಪುಸ್ತಕದ ಉದಾಹರಣೆ ಕೊಡಲಿಲ್ಲ. ನೋಡ್ರಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದಾನೆ ಗೊತ್ತಾ ಅಂತ ಹೇಳಲಿಲ್ಲ. ಇವ್ರು ಹಿಂಗೆ ಅಂದಿದ್ದಾರೆ, ಅವ್ರು ಹಂಗೆ ಅಂದಿದ್ದಾರೆ, ಆ ಸ್ವಾಮಿಗಳು ಹಿಂಗಂದ್ರೂ ಇಲ್ಲ. ನಮ್ಮ ಅಪ್ಪಾಜಿ ಒಂದು ಮಾತು ಹೇಳಿದ್ರು ಅಂತ. ಅವ್ರು ಬರೀ ಅವ್ರ ಜೀವನ, ಅವ್ರ ಜೊತೆ ಯಾರ ಜೊತೆ ಸಂಪರ್ಕ ಇತ್ತು, ತಂದೆ ತಾಯಿ, ಇವನೊಬ್ಬ ಅಭಿಮಾನಿ. ಅವತ್ತೊಬ್ಬ ಬಂದು ಹಿಂಗೆ ಹೇಳ್ದೆ, ನಿಜ ಅನ್ನಿಸ್ತು ನನಗೆ ಅಂತರ್ವಿನ. ಎಲ್ಲ ಜನರಿಂದ ತಗೊಂಡ್ರು. ಒಂದು ಸಲ ಅವರದೇ ಹೇಳಿದ್ರು ಒಂದು ಮಾತು, ಸರ್ವಜ್ಞ ವಚನ ಇದೆ. ಏನು ಸರ್ ನೀವು ಅವ್ರಿಗೆ ಸೀಮೆಎಣ್ಣೆ ಯಾರೋ ಒಂದು ಸರ್ ನಮ್ಮಲ್ಲಿ ಸೀಮೆಎಣ್ಣೆ ಸಿಗೋದು ಕಷ್ಟ ಆಗ್ಬಿಟ್ಟಿದ್ದಾರೆ ಇವಾಗ ಅಂತ. ಅಯ್ಯೋ ನಾವು ಚಿಕ್ಕವರಿದ್ದಾಗ ಕೆಂಪು ಸೀಮೆಎಣ್ಣೆ, ನೀಲಿ ಸೀಮೆಎಣ್ಣೆ ಅಂತ 2 ಬರೋದು, ಬಿಳಿ ಸೀಮೆಎಣ್ಣೆ ಅಂತ 2 ಬರೋದು. ಅದರಲ್ಲಿ ಅಂತ ಅವರು ಅದ್ರ ಬಗ್ಗೆ ಒಂದಿಷ್ಟು ಹೇಳ್ತಾರೆ. ಅವರೆಲ್ಲ ಖುಷಿ ಆಗ್ಬಿಡ್ತಾರೆ. ಇಲ್ಲಂದು ನಾನು ನೀವಾದರೆ 1 ಕಿಲೋಮೀಟ್ರ್, ನಾನು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ತಗೊಂಬರ್ತಿದ್ದೆ ಅದನ್ನ ಅಂತ. ಅಲ್ಲಿವರೆಗೂ ಸಿಗ್ತಿರ್ಲಿಲ್ಲ. ಹಾಗೆ ಆ ಥರ ಎಲ್ಲ ಮಾತಾಡ್ತಾರೆ. ನಾನು ಏನು ಸರ್ ಯಾವ ವಿಷಯ ಕೇಳಿದ್ರು ನಿಮ್ಮ ಹತ್ರ ಒಂದು ಕಥೆ ಇದೆಯಲ್ಲ ಸರ್ ಅದರಲ್ಲಿ ಅಂತಿದ್ದೆ. ಅದು ಏನು ಗೊತ್ತಾ, ಹಂಗಂದ ತಕ್ಷಣ ನಾನು ದೊಡ್ಡ ಸರ್ವಜ್ಞ ಅಲ್ಲ, ಸರ್ವಜ್ಞ ಏನು ಹೇಳಿಲ್ಲ ಅಂತ ಕೇಳಿ ಅಂತ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ. ಯಾರೋ ಹೇಳಿರ್ತಾರೆ ಸರ್ವಜ್ಞ ಅಂತ ಅವ್ನು ಹೇಳ್ಕೊತಾನೆ ನೋಡು, ಏನು ಎಲ್ಲ ಗೊತ್ತಾ ಇವನಿಗೆ ಅಂತ ಅನ್ನೋ ಥರ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಅಂತ. ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ನಾನು ಅಂತ. ಎಲ್ಲರ ಹತ್ರ ಒಂದೊಂದು ನುಡಿ ಕಲ್ತ್ಕೊಂಡೆ ನಾನು ಅಂತ. ಸರ್ವಜ್ಞ ಅವನೇ ಆಗಲಿಲ್ಲ ಅಂತ, ಗರ್ವದಿಂದ ಅವನು ಹೇಳ್ಕೊತಾ ಇಲ್ಲ ಅಂತ ಹೇಳ್ಕೊತಾನೆ ಅವನೇ. ಸರ್ವರೊಳಗೆ ಒಂದೊಂದು ನುಡಿ ಕಲಿತು
ಒಬ್ಬೊಬ್ಬಂದ ಒಂದೊಂದು ನುಡಿ ಕಲಿತ್ಕೊಂಡು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಅವರು ನಾನು ಹಿಂಗೆ ಇರಬೇಕಷ್ಟೇ ಅಂತ. ಎಲ್ಲರ ಹತ್ರ ತೊಗೊಂಡಿದ್ದೀನಪ್ಪ ನಾನು ಅಂತ. ಯಾವಾಗ ಹೇಳೋರು ಎಷ್ಟು ಜನ ಅಭಿಮಾನಿ ಯಾವುದೋ ಇದ್ರದ್ದು ಯಾವುದದು ಕರ್ನಾಟಕ ರತ್ನ ಕೊಡುವಾಗ ನೆಕ್ಸ್ಟ್ ಡೇ ಮಾತಾಡೋ ಹೇಳಿದರು, ಇಷ್ಟು ಜನ ಸೇರಿದ್ದಾರೆ, ನಾನು ಒಬ್ಬ, ಲಕ್ಷಾಂತರ ಜನ ಇದ್ದಾರೆ, ಕೆಲವ್ರು ಕಣ್ಣ ನೀರು, ಕೆಲವ್ರು ಹಿಂಗೆ ನೋಡ್ತಾರೆ, ಈ ಜನ್ಮದಲ್ಲಿ ಇವ್ರು ಋಣ ತೀರ್ಸೋಕ್ಕೆ ಸಾಧ್ಯನಾ ನನ್ನ ಕೈಲಿ ಅಂತ. ಅಷ್ಟು ಪ್ರೀತಿ ಅವರಷ್ಟು ಜನ ಸೇರಿ ನನಗೊಬ್ಬನ ಕೊಡ್ತಾರೆ, ನಾನು ಹೆಂಗೆ ಕೊಡೋದು ಈ ಜನಕ್ಕೆ ಅದನ್ನ, ಸಾಧ್ಯನಾ ಅಂತ. ಅದಕ್ಕೆ ಇಲ್ಲ ನನಗೆ ಸಾಧ್ಯ ಇಲ್ಲ, ಈ ಋಣ ನಂದು ಅಷ್ಟೇ ಉಳ್ಕೊಳ್ಳುತ್ತೆ, ನಾನು ಯಾರಿಗೂ ಇದನ್ನು ಹೆಂಗೆ ಕೊಡೋದು ಅಂತಲೂ ಗೊತ್ತಿಲ್ಲ. ಅದಕ್ಕೆ ಅವ್ರೇನಾದ್ರು ಇದು ಮಾಡ್ತಾರ, ಕೊಡ್ರಪ್ಪ ತೊಗೋತೀನಿ ಅಷ್ಟೇ, ನನಗೆ ಗೊತ್ತಿಲ್ಲ ಇದನ್ನು ಏನು ಮಾಡೋದು, ಕೊಡಿ ನಾನು ಅದು ಯಾವಾಗಲೂ ಚಿರಋಣಿ ನಿಮಗೆ ಅಂದಿರ್ತೀನಿ, ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಪ್ರವೀಣ್. ಅಷ್ಟು ಜನ ಆ ಕಣ್ಣೀರು ಅದೆಲ್ಲ ನೋಡಿದ್ರೆ ನನಗೆ ಜುಮ್ಮ ಅನಿಸ್ಬಿಡುತ್ತೆ, ಏನಿದೆ ನನ್ನ ಹತ್ರ ಅಂಥದ್ದು. ಆದರೂ ಆ ಪ್ರೀತಿ ಕೊಡ್ರಪ್ಪ, ಕೈ ಮುಗಿದು ತೊಗೊಂಡ್ಬಿಡ್ತೀನಿ ಅಷ್ಟೇ. ಆ ಒಂದು ಅಹಂಕಾರ ಅಂತ ಹೇಳ್ತಾರೆ, ಅದು ಯಾವತ್ತೂ ಅವರು ಅದು ಮಾತಾಡೇ ಇಲ್ವಾ, ನಂಗೆ ಈ ಥರ ಒಂದ್ಸಲ ಆಗಿತ್ತು, ಆಮೇಲೆ ನನಗೆ ರಿಯಲೈಸ್ ಆಯಿತು ನಾನು ಈ ಥರ ನಡ್ಕೋಬಾರ್ದಿತ್ತು ಅನ್ನೋದು? ಅದೇ ಹೇಳಿದ್ದು ಅವತ್ತೊಂದು ಹೇಳಿದ ಶೂಟಿಂಗ್ ಒಂದ್ಸಲ ಕೋಪಿಸ್ಕೊಂಡಿದ್ದು, ಅಷ್ಟೇ ಅಲ್ಲೇ ತಕ್ಷಣ ಹೇಳ್ತಾರೆ ಅವರು, ತಪ್ಪಾಯಿತು, ನಿಮ್ಗೆ ಏನು ಥರ ಯಾವ ಥರ ಮಾಡೋಕೆ ಅಂತ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಅವರು. ಅಲ್ಲೇ ಅದನ್ನು ಕರೆಕ್ಟ್ ಮಾಡಿಬಿಟ್ರು. ಬಟ್ ಅದು ಯಾವುದನ್ನು ಅವರು ಎಳ್ಕೊಂಡು ಹೋಗಿಲ್ಲ, ನಾವೆಲ್ಲ ಎಳ್ಕೊಂಡು ಹೋಗ್ತೀವಿ, ನಮ್ಮ ಪ್ರಾಬ್ಲಮ್ ಅದೇನೆ. 15 ವರ್ಷದ ಹಿಂದೆ ಏನಾಯ್ತು ನಮ್ಮ ಫ್ರೆಂಡ್ ಹಿಂಗೆ ಅಂತ, ಈಗ ಯಾಕೆ ಬೇಕದು, ಅದನ್ನ ಇಟ್ಕೊಂಡು ಕೂತೀವಿ. ನನಗೆ ಅವಳು ಹಿಂಗೆ ಮೋಸ ಮಾಡಿದ್ಲು, ಎಷ್ಟು ವರ್ಷ ಆಯಿತು, 20 ವರ್ಷ ಆಯಿತು ಅಂತಾನೆ. 20 ವರ್ಷ ಆಗಿ ಇನ್ನೇನು ಮಾಡಿ ಇಟ್ಕೋತೀಯ ಅದು, ನಾನು ಅದು ಅಂತ ಕೊರಗ್ತಾ ಇದೆ. ಅದೇ ಆಸೆ ಅವ್ರಿಗೆ, ಎಲ್ಲರಿಗೂ ಹೇಳ್ಕೊಳ್ಳೋದು, ಕೊರಗೋದು, ನಂಗೆ ಮೋಸ ಮಾಡಿದ್ಲು ಅಂತ ಸಿಂಪತಿ ತೊಗೊಳ್ಳೋದು, ಇದರಿಂದ ಏನೂ ಉಪಯೋಗ ಇಲ್ಲ. ಅದು ಬಿಟ್ಬಿಟ್ಟು ಮುಂದಿನ ದಾರಿ ಹೋಗೋದು ಬಿಟ್ಟರು ಎಲ್ಲರೂ. ಅಂದರೆ ತುಂಬ ಪ್ರಾಕ್ಟಿಕಲ್ ಅವ್ರು, ಹಂಗಂದರೆ ತುಂಬ ಪ್ರಾಕ್ಟಿಕಲ್. ಅದು ಯಾರು ಹೇಳ್ಕೊಟ್ಟಿದ್ದಲ್ಲ ಅವ್ರಿಗೆ, ಅಷ್ಟು ಆ ಒಂದು ಇದಿದೆಯಲ್ಲ, ಅವರ ವಿಲ್ ಪವರ್ ಆ್ಯಂಡ್ ಅವ್ರ ಬುದ್ಧಿಶಕ್ತಿ ಇದೆಯಲ್ಲ, ಇಸ್ ನಾಟ್ ಸಾಧಾರಣ ಮನುಷ್ಯನಿಗೆ ಅದು ಅಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಪ್ರತಿಯೊಂದರಲ್ಲೂ ಅವ್ರು ಅರ್ಥ ಮಾಡ್ಕೊಳ್ಳೋರು, ಇವಾಗ ನಾನು ಹೀಗಿರಬೇಕು ಅಂತ. ಅಂದರೆ ಆಟೋಮೆಟಿಕ್ಕಾಗಿ ಬರೋದು ಅವ್ರಿಗೆ, ಅದು ಅನುಭವ, ಎಲ್ಲದಕ್ಕೆ ಬೇಕಾದ ಅನುಭವ ರೀ, ಅಷ್ಟೇ. ನಿಜ. ಈಗ ನೋಡಿ, ನಮಗೆ ಜೀವನ ಅಂದಮೇಲೆ ಬೆಟ್ಟ ಸಿಗೋದು, ಹತ್ತಬೇಕು, ಇಳಿಬೇಕಾದ್ರೆ ಎಲ್ಲ ಒಂದು ಕಡೆ ಹಳ್ಳ ಸಿಗುತ್ತೆ, ಬೀಳಬೇಕು. ಇಲ್ಲಿ ಹಳ್ಳ ಇದೆ, ಹಳ್ಳ ಇರೋ ನಾನು ಹುಷಾರು ಹೋಗ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲ ಇನ್ನೊಂದು ಹಳ್ಳ ಸಿಕ್ಕಿದಾಗ ತಾನು ನಾವೇ ನೋಡಿದ್ರೆ ತಿರ್ಗಾ ಬೀಳ್ತೀವಿ. ಸೊ ಅವರು ಏನಂದರೆ ಅವ್ರಿಗೆ ಇದಿತ್ತು, ಇದು ಬೇಡ ಇನ್ನಷ್ಟೇ, ಈ ಕಡೆ ದಾರಿಲಿ ಹೋಗೋಣ ಬಿಡು ಅಂತ. ನಿಜ ಹೌದು. ದಟ್ ಇಸ್ ದ ಗ್ರೇಟ್ನೆಸ್.